ओम शांति। मीठे बच्चे, तुम इस पाठशाला में आए हो स्वर्ग के लिए ಪಾಸ್ಪೋರ್ಟ್ ಲೇನೆ. ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಈ ಪಾಠಶಾಲೆಯಲ್ಲಿ ಬಂದಿದ್ದೀರಿ ಸ್ವರ್ಗದ ಪಾಸ್ಪೋರ್ಟನ್ನು ತಗೊಳ್ಳೋಕ್ಕೋಸ್ಕರ. ಆತ್ಮ ಅಭಿಮಾನಿ ಬನೋ और अपना नाम ರಿಜಿಸ್ಟರ್ में ನೋಟ್ ಕರಾ ದೋ. ಬಾಬಾ ಹೇಳ್ತಾರೆ, ನೀವು ಆತ್ಮ ಅಭಿಮಾನಿಗಳಾಗಿ ಮತ್ತು ತಮ್ಮ ಹೆಸರನ್ನು ರಿಜಿಸ್ಟರ್ನಲ್ಲಿ ಏನು ಮಾಡಿ ನೋಟ್ ಮಾಡಿ. ತೋ ಸ್ವರ್ಗ ಮೇ ಆ ಜಾಯಂಗೆ. ಆವಾಗ ಸ್ವರ್ಗದಲ್ಲಿ ಏನಾಗ್ತೀರಾ, ಬಂದ್ಬಿಡ್ತೀರಾ. ಪ್ರಶ್ನೆ, कौन सी स्मृति ना रहने के कारण बच्चे बाबा का रिगार्ड नहीं रखते हैं. ಯಾವ ಸ್ಮೃತಿ ಇಲ್ಲದೆ ಇದ್ದಾಗ ಮಕ್ಕಳು ಬಾಬಾ ಅವ್ರಿಗೆ ರಿಗಾರ್ಡ್ ಇಡೋದಿಲ್ಲ. ಯಾವ ಸ್ಮೃತಿ ಇಲ್ಲದೆ ಇದ್ದಾಗ ಮಕ್ಕಳು ಏನು ಮಾಡ್ತಾರೆ, ತಂದೆಗೆ ಗೌರವ ಇಡೋದಿಲ್ಲ. कई बच्चे यही स्मृति नहीं रहती कि हमको सारे दुनिया का पुकार रही है, याद कर रही है. वही ऊंचे ते ऊंचा बाप हम बच्चों की सेवा के ಉಪಸ್ಥಿತ हुआ. ಇಡೀ ಪ್ರಪಂಚದವರು ಯಾರನ್ನ ಇಡೀ ಜಗತ್ತು ಕರೀತಾ ಇದೆ, ಇಡೀ ಜಗತ್ತೇ ಕೂಗ್ತಾ ಇದೆ, ಕರೀತಾ ಇದೆ, ಅದೇ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ನಾವು ಮಕ್ಕಳಿಗೆ ಸೇವೆ ಮಾಡೋಕ್ಕೆ ಉಪಸ್ಥಿತರಾಗಿದ್ದಾರೆ. ನಿಶ್ಚಯ ನಂಬರ್ ವಾರ್. ಈ ನಿಶ್ಚಯ ಅನ್ನೋದು ನಂಬರ್ ವಾರ್ ಆಗಿರುತ್ತೆ. ಜಿತನಾ ಜಿಸ್ಕೋ ನಿಶ್ಚಯ ಹೇ ಉತನಾ ರಿಗಾರ್ಡ್ ರಖತೆ. ಯಾರಿಗೆ ಎಷ್ಟೆಷ್ಟು ನಿಶ್ಚಯ ಇರುತ್ತೆ ಅಷ್ಟೇ ಅವರು ಗೌರವವನ್ನು ಬಾಬಾ ಅವ್ರಿಗೆ ಇಡ್ತಾರೆ. ಜೋ ಪಿಯಾ ಕೆ ಸಾಥ್ ಹೈ ಉನ್ಕೆ ಲಿಯೆ ಜ್ಞಾನ ಕಿ ಬರ್ಸಾತ್ ಹೈ. ಯಾರು ಪ್ರಿಯತಮನ ಜೊತೆಯಲ್ಲಿದ್ದಾರೆ ಅವ್ರಿಗೆ ಜ್ಞಾನದ ಮಳೆ ಅನ್ನೋದು ಸುರಿತಾ ಇದೆ. ಓಂ ಶಾಂತಿ. ಸಬ್ ಬಚ್ಚೆ ಜ್ಞಾನ ಸಾಗರ್ ಕೆ ಸಾಥ್ ತೋ ಹೈ. ಎಲ್ಲರೂ ಕೂಡ ಜ್ಞಾನಸಾಗರ್ನ ಜೊತೆಯಲ್ಲಿ ಇದ್ದೀರಿ. ಇತನೇ ಯಾದ ಸಬ್ ಬಚ್ಚೆ ಏಕ್ ಜಾಗ ಮೇ ರಹ ನಹೀ ಸಕ್ತೆ. ಇಷ್ಟೊಂದು ಜನ ಮಕ್ಕಳಿದ್ದೀರಾ, ಎಲ್ಲರೂ ಒಂದೇ ಜಾಗದಲ್ಲಿ ಇರೋಕ್ಕಾಗೋದಿಲ್ಲ. ಬಲ್ ಜೋ ಸಾಥ್ ಹೈ ವ ನಜ್ದೀಕ್ ಮೇ ಡೈರೆಕ್ಟ್ ಜ್ಞಾನ ಸುನ್ತೆ ಹೈ. ಯಾರು ಹತ್ತಿರದಲ್ಲಿದ್ದಾರೆ ಅವರು ಡೈರೆಕ್ಟಾಗಿ ಜ್ಞಾನವನ್ನು ಕೇಳ್ತಾರೆ. ಅವ್ರು ಜೋ ದೂರ ಹೈ ಉನ್ಕೋ ದೇರಿ ಸೆ ಮಿಲ್ತಾ ಹೈ. ಯಾರು ದೂರದಲ್ಲಿದ್ದಾರೆ ಅವ್ರಿಗೆ ನಿಧಾನಕ್ಕೆ ಈ ಒಂದು ಜ್ಞಾನ ಸಿಕ್ಕತ್ತೆ. ಪರಂತು ಐಸಾ ನಹಿ ಕಿ ಸಾತ್ ವಾಲೆ ಜಾಸ್ತಿ ಉನ್ನತಿ ಕೋ ಪಾತೆ. ಈ ರೀತಿಯನ್ನೆಲ್ಲ ಜೊತೆಯಲ್ಲಿರ್ತಕ್ಕಂಥವ್ರು ಹೆಚ್ಚಿಗೆ ಪ್ರೋಗ್ರೆಸ್ ಪಡಿತಾರೆ ಇಲ್ಲ. ಅವ್ರು ದೂರ ವಾಲೆ ಕಮ್ ಉನ್ನತಿ ಕೋ ಪಾತೆ. ದೂರದಲ್ಲಿರ್ತಕ್ಕಂಥ ಅವ್ರು ಕಡಿಮೆ ಉನ್ನತಿ ಪಡ್ಕೊಳ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ದೂರ ಹತ್ರ ಪ್ರಶ್ನೆ ಇಲ್ಲ. प्रैक्टिकल देखा जाता है, जो दूर है वह ಜಾಸ್ತಿ ಪಡ್ತೆ है और ಉನ್ನತಿ ಕೋ ಪಾತೆ. ಪ್ರತ್ಯಕ್ಷದಲ್ಲಿ ಬಾಬಾ ನೋಡ್ತಿದ್ದಾರೆ. ಪ್ರಾಕ್ಟಿಕಲ್ ಲೈಫ್ನಲ್ಲಿ ಯಾರು ಬಹಳ ದೂರದಲ್ಲಿದ್ದಾರೆ ಅವ್ರು ಚೆನ್ನಾಗಿ ಓದ್ತಾ ಇದ್ದಾರಂತೆ. ಬಾಬಾ ಅವ್ರ ನಾಲೆಡ್ಜನ್ನು ಉನ್ನತಿನೂ ಪ್ರಾಪ್ತಿ ಮಾಡ್ಕೊತಾ ಇರ್ತಾರಂತೆ. ಇತನಾ ಜರೂರ್ ಹೈ ಬೇಹದ್ ಕಾ ಬಾಪ್ ಯಹಾ ಹೈ. ಇಷ್ಟಂತೂ ಅವಶ್ಯಕವಾಗಿ ಬೇಹದ್ದಿನ ತಂದೆ ಇಲ್ಲಿದ್ದಾರೆ ಅನ್ನೋದು ಗೊತ್ತು. ಬ್ರಾಹ್ಮಣ ಬಚ್ಚೋ ಮೇ ಬಿ ನಂಬರ್ ವಾರ್ ಹೈ. ಬ್ರಾಹ್ಮಣ ಮಕ್ಕಳಲ್ಲಿ ಕೂಡ ನಂಬರ್ ವಾರ್ ಇದ್ದಾರೆ. ಬಚ್ಚೋಂಕೋ ದೈವಿ ಗುಣ ಬಿ ಧಾರಣ ಕರ್ನೆ. ಮಕ್ಕಳು ದೈವಿ ಗುಣಗಳನ್ನು ಏನು ಮಾಡಬೇಕಾಗಿದೆ, ಜೀವನದಲ್ಲಿ ಧಾರಣೆ ಮಾಡಬೇಕು. ಕೊಯ್ ಬಚ್ಚೋ ಸೆ ಬಡಿ ಗಫ್ಲತ್ ಹೋತಿ. ಕೆಲವು ಮಕ್ಕಳಲ್ಲಿ ತುಂಬ ಹುಡುಗಾಟಿಕೆ ಅನ್ನೋದು ಆಗತ್ತೆ. ಸಮಸ್ತೆ ಬಿ ಹೇ ಬೇಹದ್ ಕಾ ಬಾಪ್ ಜಿನ್ಕೋ ಸಾರಿ ಸೃಷ್ಟಿ ಯಾದ್ ಕರ್ತಿ ಹೇ ವ ಹಮಾರ ಸೇವಾ ಮೇ ಉಪಸ್ಥಿತ. ಇಡೀ ಪ್ರಪಂಚದ ಜನ ಯಾರನ್ನ ನೆನಪು ಮಾಡ್ತಾ ಇದ್ದಾರೆ ಅವರೀಗ ನಮ್ಮ ಸೇವೆಯಲ್ಲಿ ಬಂದ್ಬಿಟ್ಟಿದ್ದಾರೆ. ಅವರು ಹಮ್ಕೋ ಊಂಚೆತೆ ಊಂಚಾ ಬನಾನೆ ಕಾ ಮಾರ್ಗ ಬತಾತೆ ಹೇ. ನಮಗೆ ಶ್ರೇಷ್ಠ ಅತಿ ಶ್ರೇಷ್ಠರನ್ನಾಗಿ ಮಾಡ್ತಕ್ಕಂಥ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಅನ್ನೋದು ಬುದ್ಧಿನಲ್ಲಿ ಇರುತ್ತೆ. ಬಹುತ್ ಪ್ಯಾರ್ ಸೆ ಸಮझाते फिर भी इतना रिगार्ड नहीं देते. ಬಾಬಾ ಅವ್ರು ಇಷ್ಟು ಪ್ರೀತಿ ಕೊಟ್ಟು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಆದರೂ ಕೆಲವ್ರಿಗೆ ಏನಿಲ್ಲ, रिगार्डे ಇಲ್ಲ. बांध लिया कितना मार खाती हैं, तड़पती है, फिर भी याद में अच्छी ಉಠಾ ಲೇತಿ ಹೇ. ಬಂಧನದಲ್ಲಿರೋವಂಥವ್ರು ಪೆಟ್ಟು ತಿಂದು ಏನು ಮಾಡ್ತಾರೆ, ಬಾಬಾ ಅವ್ರು ನೆನಪು ಮಾಡ್ತಾರೆ ಮತ್ತು ಒದ್ದಾಡ್ತಾ ಇರ್ತಾರೆ, ನೆನಪು ಜಾಸ್ತಿ ಮಾಡ್ತಾ ಇರ್ತಾರೆ. ಯಾದ್ ಬಿ ಊಂಚ ಬಂಜಾತ. ಯಾರು ಬಂಧನದಲ್ಲಿ ಇರ್ತಾರೆ ಅವ್ರಿಗೆ ಚೆನ್ನಾಗಿ ಯೋಗ ಹತ್ತುತ್ತೆ, ಭಗವಂತ ನೆನಪು ಬರುತ್ತೆ, ಅವರೇ ಉನ್ನತ ಪದವಿಗೆ ಹೋಗ್ಬಿಡ್ತಾರೆ. ಬಾಬಾ ಸಬ್ಕೆ ಲಿಯೆ ನಹಿ ಕೆಹತೆ ಹೇ. ಎಲ್ಲರಿಗೂ ಬಾಬಾ ಹೇಳ್ತಾ ಇಲ್ಲ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ತೋ ಹೈ. ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಂತೂ ಇದ್ದೇ ಇದ್ದಾರೆ. बाबा बच्चों को सावधान करते सब तो एक जैसा हो ना सके.
ತಂದೆ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಎಲ್ಲರೂ ಒಂದೇ ಥರ ಇಲ್ಲ. ಬಾಂಧೇಲಿಯ ಆದಿ ಬಾಹರ್ ಮೇ ರಹ ಕರ್ ಭಿ ಬಡಾ ಕಮಾಯಿ ಕರ್ತಿ ಹೈ. ಬಂಧನದಲ್ಲಿರೋವಂಥವ್ರು ಹೊರಗಡೆ ಹೋಗಿ ಭಾಳ ಚೆನ್ನಾಗಿ ಸಂಪಾದನೆ ಮಾಡ್ಕೊತಾರೆ. ಈ ಗೀತ್ ಭಕ್ತಿ ಮಾರ್ಗ ಬಾಲೋಂಕ ಬನಾವು, ಈ ಹಾಡುಗಳು ಎಲ್ಲ ಭಕ್ತಿ ಮಾರ್ಗದ್ದು ಮಾಡಿಟ್ಟಿದ್ದಾರೆ. ಪರಂತು ಹಮಾರೆ ಲಿಯೆ ಅರ್ಥ ಕರ್ನೆ ಜೈಸಾ ಭಿ ಹೈ, ನಮ್ಮ ಜ್ಞಾನಕ್ಕೆ ರಿಲೇಟೆಡ್ಡು ಮೀನಿಂಗ್ಫುಲ್ ಆಗಿದೆ ಅಂತಾರೆ. और क्या जाने पिया कौन है, किसका पिया है. ಅವ್ರ ಲೌಕಿಕದವ್ರಿಗೆ ಏನು ಗೊತ್ತು ಪ್ರಿಯ ಅಂದರೆ ಯಾರು, ಯಾರಿಗೆ ಪ್ರಿಯರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ಶಿವನಿಗೆ ಪ್ರಿಯರಾಗಿದ್ದೇವೆ. ಆತ್ಮ ಖುದ್ ಕೋ ಭೀ ನಹಿ ಜಾನ್ತೆ ಬಾಪ್ ಕೋ ಕೈಸೆ ಜಾನೆ. ಆತ್ಮ ಸ್ವಯಂವನ್ನೇ ತಿಳ್ಕೊಂಡಿಲ್ಲ ಅಂದರೆ ಭಗವಂತನ ಹೆಂಗೆ ತಿಳ್ಕೊಳಕ್ಕಾಗತ್ತೆ. ಹೈ ತೋ ಆತ್ಮ ಏನಾ ಮೈ ಕ್ಯಾ ಹೂँ ಕहाँ से आया हूँ ಯಾ ಪತಾ नहीं. ಆತ್ಮನೇ ಎಲ್ಲರೂ, ಆದರೆ ನಾನು ಯಾರು ಎಲ್ಲಿಂದ ಬಂದೆ ಅನ್ನೋ ವಿಚಾರ ಮರೆತು ಬಿಟ್ಟಿದ್ದಾರೆ. ಎಲ್ಲರೂ ಆತ್ಮನೇ, ಬಟ್ ಪರಂಧಾಮದಿಂದ ಬಂದಿರೋದು ಮರ್ತೋಗಿದ್ದಾರೆ. ನಾವು ಆತ್ಮ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಶರೀರ ಕಾನ್ಷಿಯಸ್ನಲ್ಲಿ ಇಷ್ಟು ಮುಳುಗೋಗ್ಬಿಟ್ಟಿದ್ದಾರೆ. ಸಬ್ ದೇಹಾಭಿಮಾನಿ, ಎಲ್ಲರೂ ಎಲ್ಲಿದ್ದಾರೆ ದೇಹಾಭಿಮಾನದಲ್ಲಿದ್ದಾರೆ. ಅಗರ್ ಆತ್ಮ ಅಭಿಮಾನಿ ಬನೆ ತೋ ಆತ್ಮ ಕೋ ಅಪ್ನಾ ಬಾಪ್ ಕಾ ಪತಾ ಹೋ. ಒಂದು ವೇಳೆ ಎಲ್ಲರೂ ಆತ್ಮಾಭಿಮಾನಿ ಆಗಿಬಿಟ್ರೆ ಆತ್ಮದ ಬಗ್ಗೆನೂ ಗೊತ್ತಾಗಬೇಕಲ್ವ, ಆತ್ಮ ತಂದೆ ಬಗ್ಗೆನೂ ಗೊತ್ತಾಗಬೇಕಲ್ಲ. ದೇಹಾಭಿಮಾನ ಹೋನೆ ಕೆ ಕಾರಣ ಆತ್ಮಕೋ ನ ಪರಮಾತ್ಮಕೋ ಜಾನ್ತೆ. ಇಷ್ಟು ದೇಹಾಭಿಮಾನದಲ್ಲಿರೋದ್ರಿಂದ ಆತ್ಮದ ಬಗ್ಗೆನೂ ತಿಳ್ಕೊಂಡಿಲ್ಲ, ಪರಮಾತ್ಮನ ಬಗ್ಗೆನೂ ತಿಳ್ಕೊಂಡಿಲ್ಲ. ಯಹಾ ತೋ ತುಮ್ ಬಚ್ಚೋಂ ಕೋ ಬಾಬ್ ಬೈಟ್ ಸಮ್ಮುಖ ಸಮಜಾದ. ಇಲ್ಲಿ ಕೂತ್ಕೊಂಡು ಬಾಬಾ ಅವರು ಎದುರುಗಡೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾ ಬೇಹದ್ ಕಾ ಸ್ಕೂಲ್ ಹೈ, ಏಕಿ ಏಮ್ ಆಬ್ಜೆಕ್ಟ್ ಹೈ. ಇಲ್ಲಿ ಬೇಹದ್ದಿನ ಶಾಲೆ ಇದು, ಇದರಲ್ಲಿ ಗುರಿನೂ ಇದೆ, ಉದ್ದೇಶನೂ ಇದೆ. ಸ್ವರ್ಗಕ್ಕೆ ಬಾದಶಾಹಿ ಪ್ರಾಪ್ತೀಕರಣ. ಇಲ್ಲಿ ನಾವೇನು ಮಾಡ್ಕೋಬೇಕಾಗಿದೆ, ಸ್ವರ್ಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೋಬೇಕಾಗಿದೆ. ಸ್ವರ್ಗ ಮೇ ಬಹುತ್ ಊಂಚ ಪದ ಹೇ. ಸ್ವರ್ಗ ಬಹಳ ದೊಡ್ಡ ಪದವಿ ಇರುತ್ತೆ. ಕೊಯ್ ರಾಜ ರಾಣಿ ಕೊಯ್ ಪ್ರಜಾ. ಅಲ್ಲಿ ಕೆಲವರು ರಾಜ ರಾಣಿ ಇರ್ತಾರೆ, ಕೆಲವರು ಪ್ರಜೆಗಳಿರ್ತಾರೆ. ಬಾಬಾ ಕೇತೆ ಮೈ ಆಯಾ ಹೂ ತುಮಕೋ ಫಿರ್ಸೆ ಡಬಲ್ ಸಿರ್ತಾಜ್ ಬನಾನೆ. ಶಿವಬಾಬಾ ಹೇಳ್ತಾರೆ, ನಾನು ಪುನಃ ಬಂದಿದ್ದೇನೆ ನಿಮಗೆ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಲಿಕ್ಕೆ. ತಬ್ತು ಡಬಲ್ ಸಿರ್ತಾಜ್ ಬನ್ನ ಸಕೆ. ಎಲ್ಲರೂ ಡಬಲ್ ಕಿರೀಟಧಾರಿಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. जो अच्छी रीति पढ़ते हैं वह अपना अंदर में समझते हैं हम यह बन सकते हैं. ಯಾರು ಚೆನ್ನಾಗಿ ಓದ್ತಾರೆ ಅವರು ಒಳಗಡೆ ಇರುತ್ತೆ, ನಾವು ಈ ರೀತಿ ಹಾಕ್ತೇವೆ. ಸರೆಂಡರ್ ಬಿ ಹೇ ನಿಶ್ಚಯ ಬಿ. ಸರೆಂಡರ್ ಕೂಡ ಇದೆ ಮತ್ತು ನಿಶ್ಚಯನೂ ಇದೆ. सब समझते इतना कोई ऐसा चीची काम नहीं होता है. ಎಲ್ಲರೂ ತಿಳ್ಕೊತಾರೆ ಇವರಿಂದ ಯಾವುದೇ ಒಂದು ಕುಳಕರ್ಮ ಇಲ್ಲ ಅಂತ. ಕೊಯ್ ಮೇ ಬಹುತ್ ಅವಗುಣವತಿ. ಕೆಲವರಲ್ಲಿ ಭಾಳಷ್ಟು ಅವಗುಣಗಳು ಇರ್ತವೆ. ತೋಡಿ ಸಮझेंगे हम कोई इतना ऊंच पद पाएंगे. ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಇಷ್ಟು ಒಳ್ಳೆ ಪದವಿಗೆ ಹೋಗ್ತೀವಿ. इसलिए ಪುರುಷಾರ್ಥಿ नहीं करते. ಅದರಿಂದ ಪುರುಷಾರ್ಥವನ್ನು ಏನು ಮಾಡೋದಿಲ್ಲ. तो बाप से पूछे कि या बन सकता हूँ तो बाप जट बताएंगे. ಕೆಲವರು ಕೇಳ್ತಾರೆ, ಬಾಬಾ ನಾವು ಈ ರೀತಿ ಆಗ್ಲಿಕ್ಕಾಗತ್ತಾ ಅಂದರೆ ತಕ್ಷಣ ಬಾಬಾ ಹೇಳ್ತಾರೆ, अपने को देखेंगे जट समझेंगे बरोबर मैं ऊंच पद पा नहीं सकता हूँ. ತಮ್ಮನ್ನು ತಾವು ನೋಡಿಕೊಂಡಾಗ ತಕ್ಷಣ ನೀವು ತಿಳ್ಕೊಳ್ತೀರಾ ನಾವು ಇಷ್ಟೊಂದು ಒಳ್ಳೆ ಪದವಿಗೆ ಹೋಗೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಪುರುಷಾರ್ಥ ಮಾಡದೇ ಇರೋರಿಗೆ ಹೇಳ್ತಾ ಇರೋದು. ಲಕ್ಷಣ ಬೀಚೆ ಒಳ್ಳೆ ಪದವಿಗೆ ಹೋಗಬೇಕು ಅಂದರೆ ಲಕ್ಷಣಗಳು ಚೆನ್ನಾಗಿರ್ಬೇಕಲ್ವ. ಸತ್ಯುಗ ತ್ರೇತಾ ಮೇ ಬಿ ಐಸಾ ಬಾತೆ ಹೋತಿ ನಹೀ. ಸತ್ಯುಗ ತ್ರೇತಾಯುಗದಲ್ಲಿ ಇಂಥದ್ದು ಯಾವುದೂ ಇರೋದೇ ಇಲ್ಲ. ವಹಾ ಹೇ ಪ್ರಾಲಬ್ಧ. ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಏನಿರುತ್ತೆ, ಅಲ್ಲಿ ಪ್ರಾಲಬ್ಧ ಇರುತ್ತೆ. ಯಾದ್ ಮೇ ಜೋ ರಾಜ बाद में जो राजा होते हैं वह प्रजा को बहुत प्यार करते हैं. ದ್ವಾಪರದ ನಂತರ ಯಾರೆಲ್ಲ ರಾಜರುಗಳು ಹುಟ್ಟಿದ್ದಾರೆ ಅವರು ಪ್ರಜೆಗಳನ್ನ ತುಂಬ ಪ್ರೀತಿ ಮಾಡ್ತಿದ್ರು. ವಹತೋ ಮಾತ್ ಪಿತಾ. ಅವ್ರೇನು ತಿಳ್ಕೊಳ್ತಾ ಇದ್ರು, ಇವ್ರು ನಮಗೆ ತಂದೆ ತಾಯಿ ಅಂತ ಪ್ರಜೆಗಳು ತಿಳ್ಕೊತಾ ಇದ್ರು. ರಾಜರು ಹಂಗೆ ಚೆನ್ನಾಗಿ ಎಲ್ಲರನ್ನೂ ಕಾಪಾಡ್ತಾ ಇದ್ರು. ಯಹ ಬಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಯಹ ತೋ ಬೇಹದ್ ಕಾ ಬಾಪ್. ಇದು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇವರು ಬೇಹದ್ದಿನ ತಂದೆ ಇದ್ದಾರೆ. ಸಾರಿ ದುನಿಯಾ ಕಾ ರಿಜಿಸ್ಟರ್ ಕರ್ನೆವಾಲಾ ಹೇ. ಇಡೀ ಪ್ರಪಂಚಕ್ಕೆ ರಿಜಿಸ್ಟರ್ ಮಾಡೋವಂಥವ್ರು. ತುಂಬಿ ರಿಜಿಸ್ಟರ್ ಕರ್ತೇವನ. ನೀವು ರಿಜಿಸ್ಟರ್ ಮಾಡ್ತೀರಲ್ಲ, ಪಾಸ್ಪೋರ್ಟ್ ದೇ ರಹಿ. ಈಗ ನೀವು ಪಾಸ್ಪೋರ್ಟ್ ತೊಗೊತಾ ಇದ್ದೀರಾ. ಸ್ವರ್ಗ ಕಾ ಮಾಲಿಕ್ ಬನ್ನೆ ಕೆ ಲಿಯೆ ಯಹಾ ಸೆ ತುಮಕೋ ಪಾಸ್ಪೋರ್ಟ್ ಮಿಲ್ತಾ ಹೈ.
ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳೋಕ್ಕೆ, ಮಾಲೀಕರಾಗಲಿಕ್ಕೆ ಇಲ್ಲಿಂದ ನಿಮಗೆ ಪಾಸ್ಪೋರ್ಟ್ ಸಿಗ್ತಾ ಇದೆ. ಬಾಬಾನೇ ಕಹಾತ ಸಬ್ಕಾ ಫೋಟೋ ಹೋನಾ ಚಹಿಯೆ. ಬಾಬಾನು ಹೇಳಿದ್ದಾರೆ, ಎಲ್ಲರದು ಫೋಟೋ ಇರಬೇಕು. ಜೋ ವೈಕುಂಠಕ್ಕೆ ಮಾಲೀಕ್ ಹೇ ಕ್ಯೋಂಕಿ ತುಮ್ ಮನುಷ್ಯ ಸೇ ದೇವತಾ ಬಂತೆ ಹೋ. ಈಗ ನೀವು ವೈಕುಂಠಕ್ಕೆ ಮಾಲೀಕರಾಗ್ತಾ ಇದ್ದೀರಾ, ಮತ್ತೆ ಏನಾಗ್ತಾ ಇದ್ದೀರಿ? ವೈಕುಂಠಕ್ಕೆ ಮಾಲೀಕರು ಲಾಯಕ್ಕೂ ಆಗ್ತಾ ಇದ್ದೀರಾ. ಮನುಷ್ಯ ಸೇ ದೇವತಾ ಬಂತೆ, ಮಾನವರಿಂದ ಏನಾಗ್ತಾ ಇದ್ದೀರಿ? ದೇವತೆಗಳು ಆಗ್ತಾ ಇದ್ದೀರಿ. ಬಾಜು ಮೇ ಬಾಜಾ ವ ತಖ್ತ್ ವಾಲಾ ಫೋಟೋ ಹೋ ಹಮ್ ಯಬ್ ಬನ್ರೆ. ಪಕ್ಕದಲ್ಲಿ ಇಟ್ಕೊಳ್ಳಿ ಒಂದು ಕಿರೀಟ ಇರೋ ಅಂಥದ್ದು, ಸಿಂಹಾಸನದ ಮೇಲೆ ಕೂತಿರೋ ಅಂಥ ಫೋಟೋ ಇಟ್ಕೊಳ್ಳಿ. ನಾವು ಈ ರೀತಿ ಆಗ್ತಾ ಇದ್ದೀವಿ ಅನ್ನೋ ನಶೆ ನಿಮಗೆ ಬರುತ್ತೆ. ಪ್ರದರ್ಶನಿ ಆದಿ ಮೇ ಬಿ ಸ್ಯಾಂಪಲ್ ರಖನಾ ಚಾಹಿಯೆ. ಪ್ರದರ್ಶನಿನಲ್ಲಿ ಕೂಡ ನೀವು ಸ್ಯಾಂಪಲ್ ಇಟ್ಕೊಳ್ಳಿ. ಯಹ ಹಿ ರಾಜಯೋಗ ಸಮझो ಬ್ಯಾರಿಸ್ಟರ್ ಬಂತೆ ಹೇ ವಹ ಭಿ ಏಕ್ ತರಫ್ ಆರ್ಡಿನರಿ ಡ್ರೆಸ್ ಮೇ ಹೋ. ತಿಳ್ಕೊಳ್ಳಿ, ಬ್ಯಾರಿಸ್ಟರ್ ಆಗ್ತಾರೆ ಲೌಕಿಕದಲ್ಲಿ, ಅವರು ಒಂದು ಆರ್ಡಿನರಿ ಡ್ರೆಸ್ನಲ್ಲಿ ಇರ್ತಕ್ಕಂಥ ಫೋಟೋ ಇಟ್ಕೋಬೇಕು. ಒಂದು ಕಡೆ ಬ್ಯಾರಿಸ್ಟ್ರಿ ಡ್ರೆಸ್ ಇರೋವಂಥ ಫೋಟೋ ಇಟ್ಕೋಬೇಕು. ವೈಸೆ ಏಕ್ ತರಫ್ ಸಾಧಾರಣ ಏಕ ತರಫ್ ಡಬಲ್ ಸಿರ್ತಾಜ್. ಒಂದು ಕಡೆ ಸಿಂಪಲ್ ಆಗಿರೋ ಫೋಟೋ, ಇನ್ನೊಂದು ಕಡೆ ಡಬಲ್ ಕಿರೀಟ ಇರೋವಂಥ ಫೋಟೋ. ತುಮಾರ ಏಕ ಚಿತ್ರ ಹೈನಾ, ನಿಮ್ಮದು ಒಂದು ಚಿತ್ರ ಇದೆಯಲ್ವಾ. ಜಸ್ಸೆ ಪೂಚ್ತೆ ಹೋ ಕ್ಯಾ ಬನ್ನ ಚಾತೆ ಹೋ. ಇದರಿಂದ ನೀವು ಕೇಳ್ಬೋದು, ಏನಾಗಲಿಕ್ಕೆ ಇಷ್ಟಪಡ್ತೀರಾ? ಯಾ ಬ್ಯಾರಿಸ್ಟರ್ ಆದಿ ಬನ್ನ ಹೇ, ಯಾ ರಾಜ್ಯೋ ಕಾ ರಾಸ್ತಾ ರಾಜ ಬನ್ನ ಹೇ. ಲಾಯರ್ ಆಗಬೇಕೋ, ರಾಜರಾಗಬೇಕೋ, ಐಸಾ ಚಿತ್ರ ಹೋನಾ ಚಾಹಿಯೆ. ಈ ರೀತಿ ಚಿತ್ರ ನಿಮ್ಮ ಹತ್ರ ಇರಲಿ. ಬ್ಯಾರಿಸ್ಟರ್ ಜಡ್ಜ್ ಆದಿ ತೋ ಯಾಕೆ, ಬ್ಯಾರಿಸ್ಟರ್ ಆಗ್ಬೋದು, ಜಡ್ಜ್ ಆಗ್ಬೋದು, ಎಲ್ಲ ಇಲ್ಲೇ ಇರ್ತಾರೆ. ತುಮಕೋ ತೋ ರಾಜಾओं का ರಾಜ ನೈ ದುನಿಯಾ ಮೇ ಬನ್ನೆ ಕಾ ಹೈ. ಇಲ್ಲಿ ನೀವು ರಾಜರುಗಳಿಗಿಂತಲೂ ರಾಜರು, ಹೊಸ ಪ್ರಪಂಚದವರು ಆಗಬೇಕು. ಏಮ್ ಆಬ್ಜೆಕ್ಟ್ ಸಾಮನೆ, ನಿಮ್ಮ ಗುರಿ ಎದುರುಗಡೆ ಇದೆ, ಗುರಿ ಉದ್ದೇಶ ಇದೆ. ಹಮ್ ಯಾ ಬನ್ ರಹೆ, ಪುನಃ ನಾವು ಈ ರೀತಿ ಆಗ್ತಾ ಇದ್ದೇವೆ. ಸಮಜಾನಿ ಕಿತ್ನಿ ಅಚ್ಚಿ ಹೇ, ಚಿತ್ರ ಭಿ ಬಡೆ ಅಚ್ಚೆ ಹೋ, ಫುಲ್ ಸೈಜ್ಗೆ ಹೋ. ತಿಳುವಳಿಕೆ ಎಷ್ಟು ಚೆನ್ನಾಗಿದೆ, ಚಿತ್ರನೂ ಭಾಳ ಚೆನ್ನಾಗಿದೆ, ಹೂಗಳು ಫುಲ್ ಸೈಜ್ದು ಇರಬೇಕು. ಬ್ಯಾರಿಸ್ಟರ್ ಪಡ್ತೆ ಹೇ ಯೋಗ, ಯೋಗ ಬ್ಯಾರಿಸ್ಟರ್ ಸೇ ಬ್ಯಾರಿಸ್ಟರ್ ಭಿ ಬಂತೆ ಹೇನಾ. ಈಗ ಅವ್ರು ಬ್ಯಾರಿಸ್ಟರ್ ಓದ್ತಾರೆ, ಅವ್ರಿಗೆ ಯೋಗ ಅದೇ ಬ್ಯಾರಿಸ್ಟರ್ ಜೊತೆಯಲ್ಲೇ ಇರುತ್ತೆ. ಅಂದರೆ ಎಲ್ಲ ಓದ್ತಾರಲ್ಲ ಅದ್ರ ಕಡೆ ಅವ್ರ ಗಮನ ಇರುತ್ತೆ. ಅವ್ರು ಬ್ಯಾರಿಸ್ಟರ್ ಆಗ್ತಾರೆ. ಇನ್ಕಾ ಯೋಗ ಪರಂಪಿತ ಪರಮಾತ್ಮ ಸೇ ತೋ ಡಬಲ್ ಸಿರ್ತಾಜ್ ಬಂತೆ ಹೇ. ಇದರದ್ದು ಯೋಗ ಪರಂಪಿತ ಪರಮಾತ್ಮನ ಜೊತೆಯಲ್ಲಿರಬೇಕು, ಡಬಲ್ ಕಿರೀಟಧಾರಿಗಳಾಗಬೇಕು. अब बाप समझाते बच्चों को एक्ट में आना चाहिए. ಈಗ ಮಕ್ಕಳಿಗೆ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಕರ್ತವ್ಯದಲ್ಲಿ ಬರಬೇಕು. ಲಕ್ಷ್ಮೀನಾರಾಯಣ का ಚಿತ್ರ भी समझाना बहुत सहज होगा. ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಹೇಳೋಕ್ಕೂ ನಿಮಗೆ ಈಸಿ ಇರುತ್ತೆ. ಹಮ್ ಯಾ ಬನ್ ರಹೆ ತುಮಾರೆ ಲಿಯೆ ಜರೂರ್ ನೈ ದುನಿಯಾ ಚಾಹಿಯೆ. ನಾವು ಈ ರೀತಿ ಆಗ್ತಾ ಇದ್ದೀವಿ, ಅವಶ್ಯಕವಾಗಿ ನಮಗೋಸ್ಕರ ಹೊಸ ಪ್ರಪಂಚ ಬೇಕು. ನರಕಕ್ಕೆ ಬಾದ್ ಹೇ ಸ್ವರ್ಗ. ನರಕದ ನಂತರ ಏನಾಗುತ್ತೆ? ಸ್ವರ್ಗ ಆಗುತ್ತೆ. ಅಭಿ ಯಹ ಹೈ ಪುರುಷೋತ್ತಮ ಸಂಗಮ ಯುಗ. ಈಗ ಏನು ನಡೀತಾ ಇದೆ, ಇದು ಪುರುಷೋತ್ತಮ ಸಂಗಮ. ಈಗ ಯ ಪಢಾಯಿ ಕಿತನಾ ಊಂಚ್ ಬನ್ನೆ ವಾಲಿ ಹೈ. ಈ ವಿದ್ಯೆ ಎಷ್ಟು ಹೈಯೆಸ್ಟ್ ಆಗುವಂಥದ್ದು. ಇಸ್ಮೆ ಪೈಸೆ ಆದಿಕ್ಕೆ ದರ್ಕಾರ್ ನಹಿ. ಇದರಲ್ಲಿ ಹಣದ್ದೇನೂ ಅಗತ್ಯ ಇಲ್ಲ. ಇಸ್ಮೆ ಪಢಾಯಿ ಕಾ ಶೋಕ್ ಹೋನಾ ಚಾಹಿಯೆ. ಓದೋದ್ರ ಕಡೆಗೆ ಏನಿರಬೇಕೋ, ಶೋಕಿ ಇರಬೇಕು. एक आदमी बहुत गरीब था, पढ़ने के लिए पैसा नहीं थे, फिर पढ़ते पढ़ते मेहनत करके इतना साहूकार हो गया जो क्वीन विक्टोरिया का भी ಮಿನಿಸ್ಟರ್ ಬನ್ ಗಯಾ. ನೋಡಿ, ಒಬ್ಬ ವ್ಯಕ್ತಿಗೆ ಓದಲಿಕ್ಕೆ ಹಣ ಇರಲಿಲ್ವಂತೆ. ಆ ವ್ಯಕ್ತಿ ಏನು ಮಾಡಿದ್ರು, ಕಷ್ಟಪಟ್ಟು ಅಲ್ಲಿ ಇಲ್ಲಿ ಓದಿ ಮುಂದುವರೆದು ಏನು ಮಾಡಿದ್ರು, ಕ್ವೀನ್ ವಿಕ್ಟೋರಿಯಾ ಹತ್ರ ಹೋಗ್ಬಿಟ್ಟು ಮಿನಿಸ್ಟರ್ ಆಗಿಬಿಟ್ರಂತೆ. ತುಂಬಿ ಅಭಿ ಕಿತನೆ ಗರೀಬ್ ಹೋ. ಈ ಕಲಿಯುಗದಲ್ಲಿ ನೀವು ಲಾಸ್ಟ್ ಜನ್ಮದಲ್ಲಿ ಎಷ್ಟು ಬಡವರಾಗ್ಬಿಟ್ಟಿದ್ದೀರಾ. तो बाप कितना ऊंच पढ़ाते. बाबूರು ಎಷ್ಟು ಹೈಯೆಸ್ಟ್ ವಿದ್ಯೆ ಓದಿಸ್ತಾ ಇದ್ದಾರೆ. इससे सिर्फ बुद्धि से बाबा को याद करना. ಇದರಲ್ಲಿ ಕೇವಲ ನೀವು ಬುದ್ಧಿಯಿಂದ ತಂದೆಯನ್ನು ನೆನೀಬೇಕು. ಬತ್ತಿ ಆದಿ ಜಗಾನೆ ಕಾ ದರ್ಕಾರ್ ನಹಿ. ಇಲ್ಲೇನು ಇದು ದೀಪ ಹಚ್ಕೊಂಡು ಓದೋ ಅವಶ್ಯಕತೆ ಏನಿಲ್ಲ. यहाँ बैठे याद करो परंतु माया ऐसे है जो बाप की याद बुला देती. ನೀವು ಇಲ್ಲೇ ಕೂತ್ಕೊಂಡಿದ್ದು ತಂದೆ ನೆನಪು ಮಾಡ್ತಾ ಇರಿ. ಮಾಯೆ ಹೇಗಿದೆ ಅಂದರೆ ನೆನಪುಗಳನ್ನು ಮರೆಸ್ಬಿಡುತ್ತೆ. ಯಾದ್ ಮೇ ಹಿ ವಿಘ್ನ ಪಡ್ತೀವಿ. ನೆನಪು ಮಾಡೋದ್ರಲ್ಲೇ ಅನೇಕ ವಿಘ್ನಗಳು ಬರ್ತಾ ಇರುತ್ತೆ ಅಂತಾರೆ.
यही तो बुद्धि है ना, ಆತ್ಮ ಪವಿತ್ರ बनती है बाप को याद करने से. ಇದು ನಿಮಗೆ ಬುದ್ಧಿನಲ್ಲಿದೆ, ಆತ್ಮ ಪವಿತ್ರ ಆಗತ್ತೆ ತಂದೆಯನ್ನು ನೆನಪು ಮಾಡೋದ್ರಿಂದ. ಪಢಾಯಿ ಮೇ ಮಾಯಾ ಕುಚ್ ನಹಿ ಕರ್, ಓದೋದ್ರಲ್ಲಿ ಮಾಯ ಏನು ಮಾಡೋದಿಲ್ಲ. ಪಢಾಯಿ ಸೆ ಯಾದ್ ಕಾ ನಶಾ ಊಂಚಾ ಹೈ, ಓದೋದ್ರಲ್ಲಿ ನೆನಪಿನ ನಶೆ ಶ್ರೇಷ್ಠವಾಗಿರುತ್ತೆ. ಇಸ್ಲಿಯೇ ಪ್ರಾಚೀನ ಯೋಗ ಗಾಯವ್, ಅದರಿಂದ ಪ್ರಾಚೀನ ಯೋಗ ಅನ್ನೋದು ಗಾಯನ ಇದೆ. योग और ज्ञान कहा जाता है, योग के लिए ज्ञान मिलता है. ಇಲ್ಲಿ ಯೋಗ ಮತ್ತು ಜ್ಞಾನ ಅಂತ ಹೇಳಲಾಗತ್ತೆ. ಯೋಗಕ್ಕೋಸ್ಕರನೇ ಜ್ಞಾನ ಇರೋದು. ಐಸಾ ಯಾದ್ ಕರೋ, ಹಿಂಗೆ ನೆನಪು ಮಾಡ್ರಿ ಅಂತ ಬಾಬಾ ಐಡಿಯಾಸು ಹೇಳ್ಕೊಡ್ತಾ ಇರ್ತಾರೆ, ಅದೇ ಜ್ಞಾನ. ಅವ್ರ ಫಿರ್ ಸೃಷ್ಟಿ ಚಕ್ರಕ್ಕೂ ಭಿ ಜ್ಞಾನ है, ಮತ್ತು ಸೃಷ್ಟಿ ಚಕ್ರದ್ದು ಜ್ಞಾನ ಇದೆ. ರಚಯಿತ ರಚನಾ ಕಾ ಆದಿ ಮಧ್ಯ ಅಂತ್ ಕಾ ಕೋಯಿ ಜಾನ್ತೆ ನಹಿ. ರಚನೆ ಬಗ್ಗೆ ಆಗಲಿ ರಚಯಿತನ ಬಗ್ಗೆ ಆಗಲಿ ಬೇರೆ ಯಾರೋ ತಿಳ್ಕೊಂಡೇ ಇಲ್ಲ. ಭಾರತ್ ಕಾ प्राचीन योग सिखलाते हैं, प्राचीन तो कहा जाता है नई दुनिया को. ಪ್ರಾಚೀನ ಯೋಗ ಅಂತ ಕಲಿಸಲಾಗತ್ತೆ, ಪ್ರಾಚೀನ ಯೋಗ ಅಂತ ಹೇಳಲಾಗತ್ತೆ ಹೊಸ ಪ್ರಪಂಚಕ್ಕೆ. ಇನ್ಕೋ ಫಿರ್ ಲಾಖೋ ವರ್ಷ ದೇದಿ, ಇದಕ್ಕೆ ಮತ್ತೇನು ಮಾಡಿಬಿಟ್ಟಿದ್ದಾರೆ, ಲಕ್ಷಾಂತರ ವರ್ಷಗಳು ಕೊಟ್ಬಿಟ್ಟಿದ್ದಾರೆ. ಕಲ್ಪ್ ಕಿ ಆಯು ಭಿ ಅನೇಕ ಪ್ರಕಾರಕ್ಕೆ ಬತಾತೆ, ಕಲ್ಪದ ಆಯಸ್ಸನ್ನು ಅನೇಕ ಪ್ರಕಾರದ್ದು ತೋರಿಸ್ಬಿಟ್ಟಿದ್ದಾರೆ. कोई क्या कहते हैं, कोई क्या कहते हैं, ಕೆಲವ್ರು ಏನು ಹೇಳ್ತಾರೆ, ಕೆಲವ್ರು ಏನು ಹೇಳ್ತಾರೆ. ಯಹಾ ತುಮಕೋ ಏಕ್ ಹಿ ಬಾಪ್ ಪಢಾ ರಹೆ, ಇಲ್ಲಿ ನಿಮಗೆ ಒಬ್ಬರೇ ತಂದೆ ಇಷ್ಟೆಲ್ಲ ಓದಿಸ್ತಾ ಇದ್ದಾರೆ. ತುಮ್ ಬಾಹರ್ ಮೇ ಭಿ ಜಾಯೆಂಗೆ ತುಮಕೋ ಚಿತ್ರ ಮಿಲೇಗಾ, ಹೊರಗಡೆ ಹೋದಾಗ ನಿಮಗೆ ಬೇಕಾದಷ್ಟು ಚಿತ್ರಗಳು ಇವೆಲ್ಲ ಸಿಗ್ತವೆ. ಯಹ ತೋ ತುಮ್ ವ್ಯಾಪಾರಿ ಹೇನಾ, ಬಾಬಾ कहते हैं ಕಪಡೆ ಪರ್ ಛಾಪ್ ಸಕ್ತೆ ಹೋ, ಬಿಸ್ನೆಸ್ ಮೆನ್ನು, ನೀವು ಬಟ್ಟೆ ಮೇಲೆ ಕೂಡ ಪ್ರಿಂಟ್ ಹಾಕಿಸ್ಬೋದು. अगर किसका पास बड़ी स्क्रीन प्रेस ना हो तो आधा आधा कर दो. ದೊಡ್ಡ ಸ್ಕ್ರೀನ್ ಮೇಲೆ ಮಾಡಲಿಕ್ಕಾಗಿಲ್ಲ, ಅರ್ಧ ಅರ್ಧ ಮಾಡಿ, ಬೇರೆ ಬೇರೆ ಮಾಡಿ. ಫಿರ್ ಜಾಯಿಂಟ್ ಐಸಾ ಕರ್ ಲೇತೆ ಹೇ ಪತಾ ಭಿ ನಾ ಪಡ್ತಾ. ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಜನ, ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗೆ ಮಾಡಿಬಿಡ್ತಾರೆ. ಬೇಹದ್ ಕಾ ಬಾಪ್ ಬಡಿ ರೇಜೆ ಸರ್ಕಾರ कहते हैं कोई छाप कर दिखावे तो उनका भी नाम वाला करूँगा. ಈಗ ಬೇಹದ್ದಿನ ದೊಡ್ಡ ತಂದೆ, ದೊಡ್ಡ ಸರ್ಕಾರ ಹೇಳ್ತಾ ಇದೆ, ಯಾರಾದರೂ ಈ ಥರ ಪ್ರಿಂಟ್ ಮಾಡಿದ್ರೆ ಸೇವೆ, ಅವ್ರ ಹೆಸರು ಪ್ರಸಿದ್ಧಿ ಮಾಡ್ತೀನಿ ಅಂತ ಬಾಬಾ ಆ ಕಾಲದಲ್ಲಿ ಹೇಳಿಬಿಟ್ಟಿದ್ದಾರೆ. ಚಿತ್ರ ಕಪಡೆ ಪರ್ ಛಪಾಯೆ ಕೋಯಿ ವಿಲಾಯತ್ ಮೇಲೆ ಜಾಯೆ ತೋ ತುಮಕೋ ಐಸಾ ಚಿತ್ರ ತೋ ಕೋಯಿ 5-10 ಹಜಾರ್ ಭಿ ದೇ ದೇವೆ. ಚಿತ್ರಗಳು ಫಾರಿನ್ಗೆ ಹೋಗ್ಬಿಟ್ರೆ, ಒಳ್ಳೆ ಒಳ್ಳೆ ಚಿತ್ರಗಳು ರೆಡಿ ಮಾಡಿಬಿಟ್ರೆ 5-10 ಸಾವಿರ ರೂಪಾಯಿನೂ ಕೊಟ್ಬಿಡ್ತಾರೆ. ಪೈಸಾ ತೋ ವಹ ಢೇರೆ, ವಿದೇಶಗಳಲ್ಲಿ ದುಡ್ಡು ಬೇಕಾದಷ್ಟಿದೆ, ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಮಾಡಿಸಿ ಹಾಕಿ. ಪೈಸಾ ತೋ ಯಹ ಢೇರೆ, ಇಲ್ಲಿ ಬೇಕಾದಷ್ಟಿದೆ, ಬನ್ ಸಕ್ತೆ. ಇತನ ಬಡಿ ಪ್ರೆಸ್ ಭಿ ಹೇ, ದೊಡ್ಡ ದೊಡ್ಡ ಪ್ರೆಸ್ಗಳವರು ಕೂತಿದ್ದಾರೆ, ಮಾಡ್ಬೋದು. ಶಹರೋಂಕಿ ಸೀನ್ರಿ ಐಸಿ ಛಾಪ್ತಿ ಹೇ ಬಾತ್ ಮತ್ ಪೂಚೋ. ನಗರಗಳದು ಸೀನ್ರೀಸ್ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಮಾಡ್ತಾ ಇರ್ತಾರೆ, ಮಾತಾ ಕೇಳಬೇಡಿ. ಯಹ ಬಿ ಛಾಪ್ಸ, ಇಲ್ಲಿ ನೀವು ಏನು ಮಾಡ್ಬೋದು, ಪ್ರಿಂಟ್ ಮಾಡಿಸ್ಬೋದು. ಐಸಾ ಫಸ್ಟ್ ಕ್ಲಾಸ್ ಚೀಸ್ ಹೈ, ಕಹೆಂಗೆ ಸಚ್ಚಾ ಜ್ಞಾನ ತೋ ಇಸ್ಮೇ ಹೇ ಅವ್ರ ಕೋಯ್ ಕೆ ಪಾಸ್ ಹೈ ನಹಿ. ಇವ್ರ ಹತ್ರನೇ ಸತ್ಯವಾದಂಥ ಜ್ಞಾನ ಇದೆ, ಬೇರೆ ಇನ್ಯಾರ ಹತ್ರ ಇಲ್ಲ ಅಂತ ಹೇಳ್ತಾರೆ. ಕಿಸ್ಕೋ ಪತಾ ಭಿ ನಹಿ ಫಿರ್ ಸಮझाने वाला भी ಇಂಗ್ಲೀಷ್ ಮೇ ಹೋಶಾರ್ चाहिए. ಇಂಗ್ಲೀಷ್ನಲ್ಲಿ ತಿಳಿಸೋವಂಥವ್ರು ತುಂಬ ಬುದ್ಧಿವಂತರು ಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಇನ್ನೊಂಕ ಸಂದೇಶ ದೇನಾ ಹೋತಾ ಹೇನಾ, ಅವ್ರಿಗೂ ಸಂದೇಶ ಕೊಡಬೇಕು. ಯಹಿ ವಿನಾಶಾರ್ಥ ನಿಮಿತ್ತ ಬನೆ ಹುಯಿ, ಇವರೆಲ್ಲ ಕೂಡ ವಿನಾಶ ಮಾಡಲಿಕ್ಕೆ ನಿಮಿತ್ತರಾಗಿದ್ದಾರೆ. ಉನೋಂಕೋ ಸಂದೇಶ ದೇನಾ ಹೇನ, ಅವ್ರಿಗೂ ಸಂದೇಶ ಕೊಡಬೇಕಲ್ವ. तो बाबा ने बताया उनके पास बॉम्ब्स आदि ऐसे ऐसे है, दोनों अगर आपस में मिल जाए तो सारे विश्व का मालिक बन सकते. ಇಬ್ಬರು ಸೇರಿಬಿಟ್ರೆ ವಿಶ್ವದ ಮಾಲೀಕರು ಆಗ್ಬೋದು. ಪರಂತು ये ड्रामा ही ऐसा बना हुआ है जो तुम योग बल से विश्व की बादशाही लेते हो. ಆದರೆ ಡ್ರಾಮಾ ಈ ರೀತಿ ಮಾಡಲ್ಪಟ್ಟಿದೆ, ನೀವು ಯೋಗ ಬಲದಿಂದ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ತೆಗೆದುಕೋಬೋದು. ಹತಿಯಾರ್ ಆದಿ ಸೆ ವಿಶ್ವ ಕಾ ಮಾಲಿಕ್ ಬನ್ನ ಸಕೆ, ಕತ್ತಿ ಗುರಾಣಿ ಯಾವುದರಿಂದನೂ ಕೂಡ ವಿಶ್ವದ ಮಾಲೀಕರು ಆಗೋದಕ್ಕೆ ಸಾಧ್ಯ ಇಲ್ಲ. ವಹಾ ಹೈ ಸೈನ್ಸ್, ತುಮಾರ ಹೈ ಸೈಲೆನ್ಸ್, ಅಲ್ಲಿರೋದು ಏನಾಗಿದೆ, ಸೈನ್ಸು, ನಿಮ್ಮದಾಗಿದೆ ಸೈಲೆನ್ಸು. ಸಿರ್ ಬಾಪ್ಕೋ ಅವ್ರ ಚಕ್ರಕ್ಕೋ ಯಾದ್ ಕರ್ ಆಪ್ ಸಮಾನ್ ಬನಾವ್, ಕೇವಲ ಶಿವಬಾಬನ ನೆನಪು ಮಾಡಿ ಮತ್ತು ಬೇರೆಯವ್ರನ್ನೂ ನಿಮ್ಮ ಸಮಾನ ಮಾಡ್ಕೊಳ್ಳಿ.
तुम बच्चे योग बल से विश्व की बादशाही लेते हो. ನೀವು ಮಕ್ಕಳು ಇಡೀ ವಿಶ್ವದ ರಾಜ್ಯಭಾಗ್ಯವನ್ನೇ ತೆಗೆದುಕೊಳ್ತಾ ಇದ್ದೀರಿ. ಆಪಸ್ ಮೇ ಲಡೆಂಗೆ ಬಿ ಜರು. ಅವರು ಪರಸ್ಪರ ಯುದ್ಧ ಮಾಡ್ಕೊತಾರೆ. ಮಕಾನ್ ಬೀಚ್ ಮೇ ಮಕಾನ್ ತುಮಕೋ ಬೀಚ್ ಮೇ ಮಿಲ್ತಾ ಹೈ. ಬೆಣ್ಣೆ ನಿಮ್ಗೆ ಸಿಕ್ಕೋಗುತ್ತೆ ಅಂತಾರೆ ಬಾಬಾ. ಕೃಷ್ಣ ಮೇಕೆ ಮುಖ ಮೇ ಮಾಕನ್ ಕಾ ಗೋಲಾ ದಿಖಾತೇನ. ಕೃಷ್ಣನ ಬಾಯಿನಲ್ಲೇ ಬೆಣ್ಣೆ ತೋರಿಸ್ತಾರಲ್ವ. वाह कहावत है ये, दो बिल्ली आपस में लड़े बीच में माखन तीसरों खा गया. ಇಬ್ಬರು ಜಗಳ ಮೂರನೇವ್ರು ಲಾಭ ಅಂತಿದೆಯಲ್ಲ. ಇಬ್ಬರು ದೇಶದವ್ರು ಲಾಸ್ಟ್ಗೆ ಎರಡು ದೇಶಗಳವರು ಯುದ್ಧಗಳು ಮಾಡ್ತಾರೆ. ಬೆಣ್ಣೆ ನಿಮ್ಗೆ ಸಿಕ್ಕೋಗುತ್ತೆ ಅಂತಾರೆ ಬಾಬು. ಐಸೆ ಬಿ ಹೇ ಸಾರೆ ವಿಶ್ವಕ್ಕೆ ರಾಜಾಯಿಕ ಮಾಕನ್ ತುಮಕೋ ಮಿಲ್ತಾ ಹೈ. ಇಡೀ ವಿಶ್ವದ ರಾಜ್ಯಭಾಗ್ಯದ ಬೆಣ್ಣೆ ನಿಮ್ಗೆ ಸಿಗುತ್ತೆ. ತೋ ತುಮಕೋ ಕಿತ್ನಿ ಖುಷಿ ಹೋನಿ ಚಾಹಿಯೆ. ಆ ದೇಶ ಈ ದೇಶ ಕಚ್ಚಾಡ್ಕೊತಾರೆ, ಕೊನೆಗೆ ಭಾರತ ದೇಶಕ್ಕೆ ಸ್ವರ್ಗ ಸಿಗುತ್ತೆ ಅಂತ ನಿಮಗೆ ಖುಷಿ ಆಗಬೇಕಲ್ವ. ವಾಹ್ ಬಾಬಾ ಆಪ್ಕಿ ತೋ ಕಮಾಲ್ ಹೈ. ಬಾಬಾ ನಿಮ್ಮದು ಕಮಾಲ್ ಅಂತ ಹೇಳ್ಬಿಟ್ಟು ಗುಣಗಾನ ಮಾಡಿರಿ. ನಾಲೆಡ್ಜ್ ತೋ ಆಪ್ಕಾ ಹೈ ಬಡಿ ಅಚ್ಚಿ ಸಮಜಾನೆ. ಜ್ಞಾನ ನಿಮ್ಮದು ತುಂಬ ಇದೆ, ತಿಳ್ಕೊಳ್ತಕ್ಕಂಥದ್ದು. ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಹಿ ವಿಶ್ವಕ್ಕೆ ಬಾದಶಾಹಿ ಕೈಸೆ ಪ್ರಾಪ್ತಿ. ಆದಿ ಸನಾತನ ದೇವಿ ದೇವತಾ ಧರ್ಮದವರು ವಿಶ್ವದ ರಾಜ್ಯಭಾಗ್ಯವನ್ನು ಹೆಂಗೆ ತೆಗೆದುಕೊಂಡ್ರಿ. ಕಿಸ್ಕೋ ಬಿ ಖಯಾಲ್ ಮೇ ಬಿ ನಹಿ ಹೋಗಾ. ಇದು ಯಾರಿಗೂ ಕೂಡ ಖಯಾಲ್ನಲ್ಲಿ ಇರೋದಿಲ್ಲ. ಉಸ್ ಸಮಯ ಅವ್ರ ಕೊಯ್ ಖಂಡ ಹೋತಾ ನಹಿ. ಬೇರೆ ಇನ್ಯಾವುದು ದೇಶದಲ್ಲಿ ಈ ಥರ ಖಂಡಗಳು ಇರೋದಿಲ್ಲ. ಬಾಬಾ ಕೇತೆ ಮೈ ವಿಶ್ವ ಕಾ ಮಾಲಿಕ್ ನಹಿ ಬಂತಾ ಹೂँ ತುಮಕೋ ಬನಾತೆ. ನಾನು ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ, ನಿಮಗೆ ಮಾಡಿಸ್ತೀನಿ. ಬಾಬಾ ಹೇಳ್ತಾರೆ ನಾನೇ ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ತುಮ್ ಪಡಾಯಿ ಸೆ ವಿಶ್ವ ಕಾ ಮಾಲಿಕ್ ಬಂತೆ ಹೋ, ಮೈ ಪರಮಾತ್ಮ ತೋ ಹೂ ಹಿ ಅಶರೀರಿ. ನಾನೇ ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡೋವಂಥದ್ದು. ನಾನು ಪರಮಾತ್ಮ ಅಶರೀರಿ ಆಗಿದ್ದೀನಿ. ತುಮ್ ಸಬ್ಕೋ ಶರೀರ ಹೇ. ನಿಮ್ಮೆಲ್ಲರಿಗೂ ಶರೀರ ಇದೆ. ದೇಹದಾರಿ ಹೋ ಬ್ರಹ್ಮ ವಿಷ್ಣು ಶಂಕರ್ ಕೋ ಬಿ ಸೂಕ್ಷ್ಮ ಶರೀರ. ನೀವು ದೇಹದಾರಿಗಳಾಗಿದ್ದೀರಿ. ತ್ರಿಮೂರ್ತಿಗಳಿಗೂ ಕೂಡ ಶರೀರ ಇದೆ, ಸೂಕ್ಷ್ಮ ಶರೀರ ಇದೆ. ಜೈಸೆ ತುಮ್ ಆತ್ಮ ಹೋ ವೈಸೆ ಮೈ ಬಿ ಪರಮಾತ್ಮ ಹೋ. ಹೇಗೆ ನೀವು ಆತ್ಮ ಆಗಿದ್ದೀರೋ ಅದೇ ಥರ ನಾನು ಕೂಡ ಪರಮಾತ್ಮ ಆಗಿದ್ದೇನೆ. ಮೇರಾ ಜನ್ಮ ದಿವ್ಯ और अलौकिक है. ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ. ಅವ್ರ ಕೋಯಿ ಐಸಾ ಜನ್ಮ ನಹಿ ಲೇತೆ ಹೈ. ಬೇರೆ ಯಾರು ಈ ರೀತಿ ಜನ್ಮಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾ ಮುಕುರರ್ ಹೇ ಎಸಾ ಡ್ರಾಮಾ ಮೇ. ಇದೆಲ್ಲವೂ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸು. ಕೋಯಿ ಅಭಿ ಮರ್ ಜಾತೆ ಹೇ ಯಹ ಬಿ ಡ್ರಾಮಾ ಮೇ. ಕೆಲವ್ರು ಯಾರಾದರೂ ಶರೀರ ಬಿಟ್ಬಿಡ್ತಾರೆ. ಡ್ರಾಮಾದಲ್ಲಿ ಫಿಕ್ಸ್ ಇತ್ತು. ಡ್ರಾಮಾಕ್ಕೆ ಸಮಜಾನೆ ಕಿತ್ನಿ ಮಿಲ್ತಿ. ಡ್ರಾಮಾದ ತಿಳುವಳಿಕೆ ಎಷ್ಟೊಂದು ಸಿಗ್ತಾ ಇದೆ. ಸಮझेंगे ನಂಬರ್ ವಾರ. कोई तो डल बुद्धि होते हैं. 3 ಗ್ರೇಡ್ಸ್ ಹೋತೆ ನಾ. ಕೆಲವರು ಡಲ್ ಬುದ್ಧಿ ಇರುತ್ತೆ, 3 ಗ್ರೇಡ್ ಇರುತ್ತೆ ಅಂತಾರೆ. ಪಿಚಾಡಿಕಿ ಗ್ರೇಡ್ ವಾಲ ಕಾ ಡಲ್ ಕಹಾ ಜಾತ. ಲಾಸ್ಟ್ ಸ್ಟೇಜ್ನಲ್ಲಿರೋರಿಗೆ ಡಲ್ ಅಂತ ಹೇಳಲಾಗತ್ತೆ. ಖುದ್ ಬಿ ಸಮಸ್ತೆ ಹೇ ಯಾ 3rd ಗ್ರೇಡ್ ಮೇ ಹೇ. ಅವರೇ ತಿಳ್ಕೊತಾರೆ ಇವರು 3rd ಗ್ರೇಡ್ ಅಂತ. ಫಸ್ಟ್ ಗ್ರೇಡ್ ಯಾರೋ, ಸೆಕೆಂಡ್ ಗ್ರೇಡ್ ಯಾರೋ ಅನ್ನೋದು ಕೂಡ ಅವ್ರಿಗೆ ಅವರೇ ಗೊತ್ತಾಗೋಗ್ಬಿಡುತ್ತೆ. ಪ್ರಜಾ ಬಿ ಐಸಿ ಹೇ ಪಡಾಯಿ ತೋ ಏಕಿ ಹೇ. ಬಾಬಾ ಹೇಳ್ತಾರೆ ಪ್ರಜೆಗಳು ಕೂಡ ಈ ರೀತಿ ಇರ್ತಾರೆ. ಓದೋದು ಒಂದೇ ಇದೆ. ಬಚ್ಚೆ ಸಮಸ್ತೆ ಹೇ ಪಡ್ಕರ್ ಹಮ್ಸೋ ಡಬಲ್ ಸಿರ್ತಾಜ್ ಬನೆಂಗೆ. ಓದ್ಬಿಟ್ಟು ನಾವು ಏನಾಗ್ತೀವಿ, ಡಬಲ್ ಕಿರೀಟಧಾರಿಗಳು ಆಗ್ತೇವೆ. इस डबल सिर ताज थे फिर सिंगल ताज वाले फिर डबल ताज वाले बने. ನಾವು ಡಬಲ್ ಕಿರೀಟದಾಗಿ ಆಗಿದ್ದಂಥವ್ರು ಇವಾಗ ಸಿಂಗಲ್ ಕಿರೀಟಧಾರಿಗಳಾಗ್ಬಿಟ್ಟಿದ್ದೀವಿ. ಜೈಸೆ ಕರ್ಮ್ ಐಸಾ ಫಲ್ ಕಹಾ ಜಾತ. ಯಾರು ಎಂಥ ಕರ್ಮ ಮಾಡ್ತಾರೆ ಅದರಂತೆ ಫಲ ಅಂತ ಹೇಳಲಾಗುತ್ತೆ. सतयुग में ऐसा नहीं कहेंगे, वहाँ अच्छे कर्म करेंगे तो एक जन्म के लिए अच्छे फल मिलेगा. ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ. ಅಲ್ಲಿ ಒಳ್ಳೆ ಕರ್ಮ ಮಾಡಿದ್ರೆ ಒಂದು ಜನ್ಮದಲ್ಲಿ ಒಳ್ಳೆ ಫಲ ಸಿಗುತ್ತೆ. तो कोई ऐसे ऐसे कर्म करते जो ಜನ್ಮ ಸೇ ಹಿ ರೋಗಿ ಹೋತೆ. ಕೆಲವರು ಈ ರೀತಿ ಕರ್ಮಗಳು ಮಾಡಿಬಿಟ್ಟಿರ್ತಾರೆ, ಹುಟ್ಟುತ್ತಾ ಇದ್ದಂಗೆ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಹ ಬಿ ಕರ್ಮ ಭೋಗ. ಇದು ಕೂಡ ಕರ್ಮ ಭೋಗ ಆಗಿದೆ ಅಲ್ವಾ. ಬಚ್ಚೋಂ ಕೋ ಕರ್ಮ ಅಕರ್ಮ ವಿಕರ್ಮ ಕಿ ಬಿ ಸಮಜಾಯ ಹೇ. ಮಕ್ಕಳಿಗೆ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ಎಲ್ಲ ಬಾಬಾ ಅವರು ಡೀಟೇಲಾಗಿ ತಿಳಿಸಿದ್ದಾರೆ. ಯಹ ಬಿ ಜೈಸೆ ಕರ್ತೆ ಉನ್ಕಾ ಅಚ್ಚಾ ಬುರಾ ಫಲ್ ಪಾತೆ. ಇಲ್ಲಿ ಕೂಡ ಯಾರೆಂಥ ಕರ್ಮ ಮಾಡ್ತಾರೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಫಲ ಅನ್ನೋದು ಸಿಕ್ಕುತ್ತೆ. कोई साहूकार बनते हैं जरूर अच्छे कर्म किए होंगे.
ಕೆಲವರು ಸಾಹುಕಾರರಾಗ್ತಾರೆ, ಅವಶ್ಯಕವಾಗಿ ಒಳ್ಳೆ ಕರ್ಮ ಮಾಡಿರಬೇಕು. ಅಭಿ ತುಮ್ ಜನ್ಮ ಜನ್ಮಾಂತರಕ್ಕೆ ಪ್ರಾರಬ್ಧ ಬಂತೆ ಹೋ. ಈಗ ನೀವು ಜನ್ಮ ಜನ್ಮಾಂತರಕ್ಕೆ ಪ್ರಾರಬ್ಧವನ್ನು ರೂಪಿಸ್ಕೊತಾ ಇದ್ದೀರಿ. ಗರೀಬ್ ಸಾಹುಕಾರ ಕಾ ಫರಕ್ ತೋ ಯಹಾ ರಹತಾ ಹೈ ನಾ. ಬಡವರು ಸಾಹುಕಾರದ್ದು ವ್ಯತ್ಯಾಸ ಇರುತ್ತಲ್ಲ. ಅಭಿಗೆ ಪುರುಷಾರ್ಥ ಅನುಸಾರ, ಈಗಿನ ಪುರುಷಾರ್ಥ ಅನುಸಾರವಾಗಿ ಇದೆಲ್ಲ ಸಿಗುತ್ತೆ. ಪ್ರಾರಬ್ಧ ಹೇ ಅವಿನಾಶಿ 21 ಜನ್ಮೋं के लिए. ಅಲ್ಲಿ ಸಿಕ್ಕುವಂಥದ್ದು ಪ್ರಾರಬ್ಧ 21 ಜನ್ಮಗಳಿಗೋಸ್ಕರ ಪ್ರಾರಬ್ಧ. ಯಹಾ ಮಿಲ್ತಾ ಹೈ ಅಲ್ಪಕಾಲ ಕಾ. ಇಲ್ಲಿ ಸಿಕ್ಕುವಂಥದ್ದು ನಿಮಗೆ ಅಲ್ಪಕಾಲದ್ದು. ಕರ್ಮದು ಚಲ್ತಾ ಹೈ ನಾ, ಕರ್ಮ ಕ್ಷೇತ್ರ. ಕರ್ಮ ಅಂತೂ ನಡೀತಾ ಇರುತ್ತೆ, ಇದು ಕರ್ಮ ಕ್ಷೇತ್ರ ಆಗಿದೆ. ಸತ್ಯುಗ ಹೇ ಸ್ವರ್ಗ ಕಾ ಕರ್ಮ ಕ್ಷೇತ್ರ, ಯಹಾ ವಿಕರ್ಮ ಹೋತೆ ನಹೀ. ಸತ್ಯುಗದಲ್ಲಿ ಕರ್ಮಕ್ಷೇತ್ರ ಏನಿರುತ್ತೆ ಅಲ್ಲಿ ವಿಕರ್ಮಗಳು ಇರೋದಿಲ್ಲ. ಸಬ್ ಬಾತೆ ಬುದ್ಧಿ ಮೇ ಧಾರಣ ಕರ್ಮ. ಈ ಎಲ್ಲ ಪಾಯಿಂಟ್ಸನ್ನು ನಿಮ್ಮ ಬುದ್ಧಿನಲ್ಲಿ ನೀವು ಧಾರಣೆ ಮಾಡಬೇಕಾಗಿದೆ. कोई विरले है जो सदैव पॉइंट्स लिखते रहते हैं, चार्ट भी लिखते लिखते फिर भी थक जाते. ಯಾರೋ ಕೆಲವರೇ ಜ್ಞಾನದಲ್ಲಿ ಚೆನ್ನಾಗಿ ಬರೆಯುವಂಥದ್ದು, ಚಾರ್ಟ್ ಬರೆಯುವಂಥದ್ದು, ಪಾಯಿಂಟ್ಸು ಕೂಡ ಬರಿಬೇಕಲ್ವಾ. ಬಹುತ್ ಮಹೀನ್ ಮಹೀನ್ ಪಾಯಿಂಟ್ಸ್, ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ. ಜೋ ಸಬ್ ಕಭಿ ತುಮ್ ಯಾದ್ ಕರ್ ನಹೀ ಸಕೆಂಗೆ. ಈ ಎಲ್ಲ ಪಾಯಿಂಟ್ಸನ್ನು ನೀವು ನೆನಪು ಮಾಡೋಕ್ಕಾಗೋದಿಲ್ಲ. ಕಿಸ್ಸಕ್ ಜಾಯಂಗೆ, ಮರ್ತೋಗ್ಬಿಡ್ತೀರಾ. ಫಿರ್ ಪಚ್ತಾಯಂಗೆ ಕಿ ಪಾಯಿಂಟ್ ತೋ ಹಮ್ ಭೂಲ್ ಗಯೇ. ಮತ್ತೆ ನೀವು ಪಶ್ಚಾತ್ತಾಪ ಪಡ್ತೀರಾ, ಎಷ್ಟು ಒಳ್ಳೆ ಪಾಯಿಂಟ್ಸ್ ಇತ್ತು ಮರ್ತೋಗ್ಬಿಟ್ಟೆ. ಸಬ್ಕಾ ಯಹ ಹಾಲ್ ಹೋತಾ ಹೈ, ಬೋಲ್ತೆ ಬಹುತ್ ಹೈ, ಫಿರ್ ದೂಸರೆ ದಿನ ಯಾದ್ ಪಡೆಂಗೆ. ಎಲ್ಲರಿಗೂ ಇದೇ ಸ್ಥಿತಿ ಆಗ್ತಾ ಇರುತ್ತೆ. ಮರೆಯೋದಂತೂ ಭಾಳ ಜನ ಮರ್ತೋಗ್ತಾರೆ. ನೆಕ್ಸ್ಟ್ ಡೇ ಮತ್ತೆ ನೆನಪು ಮಾಡ್ಕೊತಾರೆ. ಬಚ್ಚೋಂಕು ಅಪ್ನಿ ಉನ್ನತಿ ಕೆ ಲಿಯೆ ಖಯಾಲ್ ಕರ್ನಾ ಹೈ. ಮಕ್ಕಳೇನು ಮಾಡಬೇಕು, ತಮ್ಮ ಪ್ರೋಗ್ರೆಸ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಇಡಬೇಕಾಗಿದೆ. ಬಾಬಾ ಜಾನ್ತೆ ಹೇ ಕೋಯಿ ವಿರ್ಲೆ ಹೇ ಯಥಾರ್ಥ ರೀತಿ ಲಿಖತೆ ಹೋಂಗೆ. ಮಕ್ಕಳಿಗೆ ಗೊತ್ತಿದೆ, ಕೆಲವರು ವಿರಳ, ಯಾರೋ ಅಪರೂಪ ಕರೆಕ್ಟಾಗಿ ಬರೆಯುವಂಥವ್ರು. ಬಾಬಾ ವ್ಯಾಪಾರಿ ಬಿ ಹೇನಾ, ಅವಿನಾಶಿ ಜ್ಞಾನ ರತ್ನಕ್ಕೆ ವ್ಯಾಪಾರಿ. ಶಿವಬಾಬಾ ವ್ಯಾಪಾರಿ ಆಗಿದ್ದಾರೆ, ಅವಿನಾಶಿ ಜ್ಞಾನ ರತ್ನಗಳಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಹ ಜ್ಞಾನ ರತ್ನಕ್ಕೆ, ಇದಾಗಿದೆ ಜ್ಞಾನ ರತ್ನಗಳದು. योग में भी बहुत बच्चे फेल होते हैं. एक्यूरेट याद में कोई घंटा 1.5 घंटा भी मुश्किल रहता. ನೋಡಿ 1 hour 1.5 ಗಂಟೆ ಇರೋದು ಕಷ್ಟ ನೆನಪಿನಲ್ಲಿ ಅಂತ ಇದ್ದಾರೆ. ನೆನಪು ಮಾಡೋದು ಕಷ್ಟ. 8 ಗಂಟೆ ತೋ ಪುರುಷಾರ್ಥ ಕರ್ನಾ ತುಮ ಬಚ್ಚೋಂಕೋ ಶರೀರ ನಿರ್ವಾಹ ಬಿ ಕರ್ನಾ. 8 hour ನೀವು ಕೆಲಸ ಮಾಡಬೇಕು, ಬಾಬಾ ನೆನಪು ಮಾಡಬೇಕು, ಪುರುಷಾರ್ಥನೂ ಮಾಡಬೇಕು, ಶರೀರ ನಿರ್ವಹಣೆ ನೋಡ್ಕೋಬೇಕು, ಯೋಗಾನೂ ಮಾಡಬೇಕು ಅಂತ ಬಾಬಾನೇ ಆಶಿಕ್ ಮಾಶಿಕ್ ಕಾ ಬಿ ಮಿಸಾಲ್ ದಿಯಾ. ಎಕ್ಸಾಂಪಲ್ ಬಾಬಾ ಲೌಕಿಕದ್ದು ಇದು ಪ್ರಿಯತಮ ಪ್ರಿಯತಮೆಯರದು ಕೊಟ್ಟಿದ್ದಾರೆ. ಬೈಟೆ ಬೈಟೆ ಯಾದ್ ಕಿಯಾ ಝಟ್ ಸಾಮ್ನೆ ಆ ಜಾತ. ಕೂತಿದ್ದಂಗೆ ನೆನಪು ಮಾಡ್ತಾ ಇದ್ದಂಗೆ ಎದುರುಗಡೆ ಬಂದುಬಿಡ್ತಾರಲ್ವ. ಯಹ ಬಿ ಏಕ್ ಸಾಕ್ಷಾತ್ಕಾರ, ಅದು ಒಂಥರ ಸಾಕ್ಷಾತ್ಕಾರ ಆಗುತ್ತೆ. ಯಾ ತೋ ಉನ್ಕೋ ಯಾದ್ ಕರ್ತೆ ಹೇ ಉನ್ಕೋ ಯಾದ್ ಕರ್ತೆ. ಅವ್ರು ನೆನಪು ಮಾಡ್ತಾರೆ, ಇವ್ರು ನೆನಪು ಮಾಡ್ತಾ ಇರ್ತಾರೆ. ಯಹಾದು ಏಕಿ ಮಾಶಕ ಹೈ ತುಮ್ ಸಬ್ ಆಶಿಕ್. ಇಲ್ಲಿ ಪ್ರೀತಮ ಒಬ್ಬರೇ ಇದ್ದಾರೆ, ನೀವೆಲ್ಲರೂ ಪ್ರೀತಮೆಯರಾಗಿದ್ದೀರಿ. ಯಾ ಸಲೋನಾ ಹೇ ಮಾಶಕ್ ತೋ ಸದೈವ್ ಗೋರಾ ಹೇ. ಶಿವಬಾಬಾ ಯಾವಾಗಲೂ ಭಾಳಷ್ಟು ಸುಂದರವಾಗಿರ್ತಾರೆ, ಇವರು ಪ್ಯೂರ್ ಆಗಿರ್ತಾರೆ. ಬಾಬಾ ಕೇತೆ ಮೈ ಮುಸಾಫಿರ್ ಸದೈವ್ ಖೂಬ್ಸೂರತ್. ಬಾಬಾ ಹೇಳ್ತಾರೆ, ನಾನು ಯಾವಾಗಲೂ ಸದಾ ಸುಂದರವಾಗಿರ್ತೀನಿ. ತುಮ್ ಭಿ ಖೂಬ್ಸೂರತ್ ತುಮಕೋ ಭಿ ಬನಾತಾ ಹೋ. ನಿಮಗೂ ಸುಂದರನಾಗಿ ಮಾಡ್ತೀನಿ. ಇನ್ನು ದೇವತಾಂಕಿ ಭಿ ನ್ಯಾಚುರಲ್ ಬ್ಯೂಟಿ ಹೇ. ಸತ್ಯುಗದಲ್ಲಿ ದೇವತೆಗಳದೆಲ್ಲ ಹೆಂಗಿತ್ತು, ಸ್ವಾಭಾವಿಕವಾದಂಥ ಸೌಂದರ್ಯ ಇತ್ತು. ಯಾತೋ ಕೇಸೆ ಕೇಸೆ ಫ್ಯಾಷನ್ ಕರ್ತೆ ಹೇ, ಭಿನ್ನ ಭಿನ್ನ ಡ್ರೆಸ್ ಪಹನ್ತೆ. ಯಾವ ಥರ ಡ್ರೆಸ್ಸುಗಳನ್ನು ಫ್ಯಾಷನಬಲ್ಲಾಗಿ ಹಾಕ್ಕೊತಾರೆ. ಯಹಾತೋ ಏಕ್ ರಸ್ ನ್ಯಾಚುರಲ್ ಬ್ಯೂಟಿ. ಸತ್ಯುಗದಲ್ಲಿ ಸ್ವಾಭಾವಿಕವಾಗಿ ಎಲ್ಲರೂ ಸುಂದರವಾಗಿ ಇರ್ತಾರೆ. ಐಸಾ ದುನಿಯಾ ಮೇ ಅಬ್ ತುಮ್ ಐಸಾ ಬನ್ ಜಾತೆ ಹೋ. ಅಂಥ ಪ್ರಪಂಚದಲ್ಲಿ ನೀವು ಆ ರೀತಿ ಆಗ್ತೀರಿ. ಬಾಬಾ ಕೇತೆ ಹೇ ಪುರಾಣಿ ಪತಿತ್ ದೇಶ ಪತಿತ್ ಶರೀರ ಮೇ ಮೈ ಆತಾ ಹೋ. ಶಿವಬಾಬಾ ಹೇಳ್ತಾರೆ, ನಾನು ಹಳೆಯ ಶರೀರದಲ್ಲಿ ಹಳೆಯ ದೇಶದಲ್ಲಿ ಬರ್ತೇನೆ ಅಂತಾರೆ. ಯಾ ಪಾವನ ಶರೀರ ಹೈ ನಹಿ. ಸತ್ಯುಗದಲ್ಲಿ ಪಾವನ ಶರೀರ ಇರುತ್ತೆ, ಇಲ್ಲಿ ಯಾರ್ದು ಪಾವನ ಶರೀರ ಇಲ್ಲ. ಬಾಬಾ ಕೇತೆ ಮೈ ಇನ್ಕೆ ಬಹು ಜನ್ಮೋ ಕಾ ಅಂತ್ ಮೇ ಪ್ರವೇಶ ಕರ್ ಪ್ರವೃತ್ತಿ ಮಾರ್ಗಕ್ಕೆ ಸ್ಥಾಪನಾ ಕರ್ತೆ. ಶಿವಬಾಬಾ ಹೇಳ್ತಾರೆ, ನಾನು ಭಾಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರಲ್ಲಿ ಪ್ರವೇಶ ಮಾಡಿ ಏನು ಮಾಡ್ತೀನಿ, ನಿಮ್ಮನ್ನು ಈ ರೀತಿ ಪ್ರವೃತ್ತಿ ಮಾರ್ಗವನ್ನು ಮಾಡ್ತೀನಿ. ಹಾಗೆ ಚಲ್ ತುಮ್ ಸರ್ವಿಸಬಲ್ ಬಂತೆ ಜಾಂಗೆ. ಮುಂದೆ ಹೋಗ್ತಾ ಹೋಗ್ತಾ ನೀವು ಭಾಳಷ್ಟು ಸರ್ವಿಸಬಲ್ ಆಗೋಗ್ಬಿಡ್ತೀರಾ. ಪುರುಷಾರ್ಥ ಕರೆಂಗೆ ಫಿರ್ ಸಮझेंगे. ಪುರುಷಾರ್ಥನೂ ಮಾಡ್ತೀರಾ, ಮತ್ತೆ ತಿಳ್ಕೊಳ್ತೀರಾ.
आगे भी ऐसा पुरुषार्थ किया था, अब भी कर रहे. ಮೊದಲು ಹಿಂಗೆ ಮಾಡಿದ್ವಿ, ಈಗಲೂ ಮಾಡ್ತಾ ಇದ್ದೀವಿ. पुरुषार्थ बिगाड़ तो कुछ भी मिल ना सके. पुरुषार्थ ಮಾಡಿದಿರ ಏನು ಸಿಗೋಕ್ಕೆ ಸಾಧ್ಯ ಇಲ್ಲ. तुम जानते हो हम नर से नारायण बनने का पुरुषार्थ कर रहे. ನಿಮಗೆ ಗೊತ್ತಿದೆ ನಾವು ನರನಿಂದ ನಾರಾಯಣ ಆಗುವಂತಹ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ನೈ ದುನಿಯಾಕ್ಕೆ ರಾಜಧಾನಿ ಥಿ ಅಬ್ ನಹಿ. ಹೊಸ ಪ್ರಪಂಚದ ರಾಜಧಾನಿ ಇತ್ತು, ಈಗ ಇಲ್ಲ. ಫಿರ್ ಹೋಗಿ ಐರನ್ ಏಜ್ ಕೆ ಬಾದ್ ಫಿರ್ ಗೋಲ್ಡನ್ ಏಜ್ ಜರೂರ್ ಹೋಂಗೆ. ಕಬ್ಬಿಣದ ಯುಗದ ನಂತರ ಚಿನ್ನದ ಯುಗ ಅವಶ್ಯಕವಾಗಿ ಆಗುತ್ತೆ. ಫಿರ್ ಗೋಲ್ಡನ್ ಏಜ್ ಜರೂರ್ ಹೋಂಗೆ. ಆನಂತರ ಚಿನ್ನದ ಯುಗ ಅವಶ್ಯಕವಾಗಿ ಆಗುತ್ತೆ. ರಾಜಧಾನಿ ಸ್ಥಾಪನಾ ಹೋನಾ ಹಿ ಹೈ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಕಲ್ಪ ಪಹಲೆ ಮಾಫಿಕ್, ಕಲ್ಪದ ಹಿಂದಿನ ರೀತಿಯಲ್ಲಿ अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश धारणೆಗೋಸ್ಕರ ಸರೆಂಡರ್ के साथ साथ ನಿಶ್ಚಯ ಬುದ್ಧಿ ಬನ್ನಿ. ಈ ಒಂದು ಸರೆಂಡರು ಆಗಬೇಕು, ನಿಶ್ಚಯ ಬುದ್ಧಿ ಉಳ್ಳವರು ಆಗಬೇಕು. कोई भी चीची काम ना हो, ಯಾವುದೇ ಕೊಳಕರ್ಮಗಳು ಆಗಬಾರ್ದು. अंदर कोई भी अवगुण ना रहे तब अच्छा पद मिल सकता. ಒಳಗಡೆ ಯಾವುದೇ ಅವಗುಣಗಳು ಇರಬಾರ್ದು, ಆವಾಗ ಒಳ್ಳೆ ಪದವಿ ಸಿಗುತ್ತೆ. ತೆಗಿಯಕ್ಕೆ ಪುರುಷಾರ್ಥ ಮಾಡಬೇಕು. ಕಾಲಿಗೆ ಮುಳ್ಳು ಚುಚ್ಕೊಂಡಿದ್ರೆ ಹೆಂಗೆ ತೆಗೆದಾಕ್ತೀವಲ್ಲ, ಹಾಗೆ ಯೋಗ ಮಾಡಿ 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 ಈ ಕೆಟ್ಟ ಗುಣಗಳು ತೆಗಿಯಬೇಕು. ज्ञान रत्नों का व्यापार करने के लिए बाबा जो अच्छी अच्छी पॉइंट सुनाते हैं उन्हें नोट करना. ಜ್ಞಾನ ರತ್ನಗಳ ವ್ಯಾಪಾರ ಮಾಡಲಿಕ್ಕೋಸ್ಕರ ಬಾಬಾ ಅವರು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಏನು ಹೇಳ್ತಾ ಇದ್ದಾರೆ ಅವುಗಳನ್ನು ನೋಟ್ ಮಾಡ್ಕೊಳ್ಳಿ. ಫಿರ್ ಯಾದ್ ಕರ್ಕೆ ದೂಸರೋं को भी ಸುನಾನ. ಮತ್ತು ಅವನು ಚೆನ್ನಾಗಿ ನೆನಪು ಮಾಡಿಕೊಂಡು ಬೇರೆಯವ್ರಿಗೂ ತಿಳಿಸಿ. ಸದಾ ಅಪ್ನಿ ಉನ್ನತಿ ಕಾ ಖ್ಯಾಲ್ ಕರ್ನ. ಸದಾ ತಮ್ಮ ಪ್ರೋಗ್ರೆಸ್ ಮಾಡ್ಕೊಳ್ಳೋ ಯೋಚನೆಯಲ್ಲಿರಿ. ವರದಾನ वायरलेस सेट द्वारा विनाश काल में उन्नति अंतिम डायरेक्शन को कैच करने वाले वाइसलेस बाबा. ವೈರ್ಲೆಸ್ ಸೆಟ್ ಮುಖಾಂತರ ವಿನಾಶದ ಕಾಲದಲ್ಲಿ ಅಂತಿಮ ಡೈರೆಕ್ಷನ್ಸ್ ಬಾಬಾ ಅವ್ರ ಕಡೆಯಿಂದ ಏನು ಸಿಗುತ್ತೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರ ವಾಯ್ಸ್ಲೆಸ್ ಆಗಿರಿ. ಅಂದರೆ ಲಾಸ್ಟ್ ಟೈಮ್ನಲ್ಲಿ ಈ ರೀತಿ ಆಗೋಗುತ್ತೆ, ಆವಾಗ ನಿರ್ವಿಕಾರಿ ಬುದ್ಧಿ ಯಾರಿಗಿರುತ್ತೆ ಅವ್ರಿಗೆ ಡೈರೆಕ್ಷನ್ ಸಿಗುತ್ತೆ, ಹಿಂಗೆ ಮಾಡ್ರಿ ಅಂತ. तो विनाश के समय अंतिम डायरेक्शन को कैच करने के लिए वाइसलेस बुद्धि चाहिए. विनाश ಕಾಲದಲ್ಲಿ ಅಂತಿಮ ಡೈರೆಕ್ಷನ್ಸ್ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಎಂಥ ಬುದ್ಧಿ ಬೇಕೋ? ನಿರ್ವಿಕಾರಿ ಬುದ್ಧಿ ಬೇಕು. ವಾಯ್ಸ್ಲೆಸ್ ಅಂದರೆ ನಿರ್ವಿಕಾರಿ ಅಂತ. जैसे वे लोग वायरलेस सेट द्वारा एक दूसरे का आवाज़ पहुंचाते हैं. ಹೇಗೆ ಇವತ್ತು ವಿಜ್ಞಾನ ವೈರ್ಲೆಸ್ ಮುಖಾಂತರ ಎಷ್ಟೋ ಕೆಲಸಗಳು ಆಗ್ತಾ ಇದೆಯಲ್ಲ, ಸಿಗ್ನಲ್ಸ್ ಮುಖಾಂತರ. यहाँ भी वायरलेस की वाइसलेस. ಇಲ್ಲಿ वायरलेस सेट ಯಾವುದೋ? वाइसलेस, निर्विकारीतನ. इस वायरलेस द्वारा आपका आवाज़ आएंगे कि ಸೇಫ್ ಸ್ಥಾನ पर पहुंच जाओ. ಆವಾಗ ನಿಮ್ಗೆ ಗೊತ್ತಾಗೋಗುತ್ತೆ ಇಂಥ ಜಾಗಕ್ಕೆ ಸುರಕ್ಷಿತವಾಗಿರೋ ಜಾಗ ಇದೆ, ಅಲ್ಲಿಗೆ ಹೋಗ್ಬಿಡ್ರಿ. जो बच्चे बाबा की याद में रहने वाले वायरलेस हैं उन्हें अशरीरी बनने का अभ्यास है तो विनाश में विनाश नहीं होंगे लेकिन ಸ್ವೇಚ್ಛಾ ಸೆ ಶರೀರ ಛೋಡೆಂಗೆ. ನೋಡಿ, ಯಾವ ಮಕ್ಕಳು ನೆನಪಿನಲ್ಲಿರುವಂಥ ಅಭ್ಯಾಸ ಮಾಡ್ತಾ ಇರ್ತಾರೆ, ವಾಯ್ಸ್ಲೆಸ್ ಆಗ್ತಾರೆ, ಅವ್ರಿಗೆ ಅಶರೀರಿ ಆಗುವಂಥ ಪ್ರಾಕ್ಟೀಸು ಕೂಡ ಬರುತ್ತೆ. ಮತ್ತು ವಿನಾಶದಲ್ಲಿ ವಿನಾಶ ಹೊಂದೋದಿಲ್ಲ. ಅವರು ಸ್ವಯಂ ಇಚ್ಛೆಯಿಂದ ಶರೀರವನ್ನು ಬಿಟ್ಟುಬಿಡ್ತಾರೆ. ಅಷ್ಟು ಪವರ್ ಬಂದ್ಬಿಡುತ್ತೆ. ಅಶರೀರಿ ಸ್ಥಿತಿಯಿಂದ ಆತ್ಮ ಹೊರಟೋಗುತ್ತೆ. ಬಾಕಿ ಆಕ್ಸಿಡೆಂಟ್ ಆಗಿ ಸತ್ತರು, ಭೂಕಂಪದಲ್ಲಿ ಸತ್ತೋದ್ರು, ಅಥವಾ ಬೆಂಕಿ ಹತ್ಕೊಂಡು ಸತ್ತೋದ್ರು, ಅಥವಾ ಇನ್ನೇನೋ ಕೊರೋನಾ ಬಂದು ಸತ್ತೋದ್ರು, ಇನ್ನೇನೋ ಬಂತು, ಮತ್ತೇನೋ ಬಂತು, ಈ ಥರದ ಸಾವುಗಳಲ್ಲಿ ಅವ್ರು ಸಾಯಲ್ಲ. ಸ್ವಇಚ್ಛೆಯಿಂದ ಆಟೋಮೆಟಿಕ್ಕಾಗಿ ಆತ್ಮ ಹಾರಿಬಿಡುತ್ತೆ. ಹಿಂಗೆ ಹಿಂದಿನ ಕಾಲದಲ್ಲೆಲ್ಲ ಹೋಗ್ಬಿಟ್ಟು ಗವಿಗಳಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಕೊಂಡು ಹೊರಟೋಗ್ಬಿಡ್ತಾಯಿದ್ರು. ಜೀವ ಸಮಾಧಿ ಆಗಿ ತಪಸ್ಸು ಮಾಡಿ ಹೊರಟೋಗ್ತಾಯಿದ್ರು. ಅವ್ರಿಗೆ ಗೊತ್ತಾಗ್ತಾ ಇತ್ತಲ್ಲ ಈ ಗಳಿಗೆಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಯಿದ್ರು. ಹಾಗೆ ಸ್ವಇಚ್ಛೆಯಿಂದ ಶರೀರ ಬಿಡೋದು ಬಾಬಾ ಅವ್ರಿಗೆ ಇಷ್ಟ. ಅದಕ್ಕೆ ಇಷ್ಟೆಲ್ಲ ಅಶರೀರಿ ಆಗೋದಕ್ಕೆ ಬಾಬಾ ಅವರು ಎಷ್ಟೊಂದು ಹೇಳ್ತಾ ಇದ್ದಾರಲ್ಲ. तो स्लोगन योग को किनारे कर्म बिजी में हो जाना या अलबेलापन है. ಯೋಗನ ಪಕ್ಕಕ್ಕೆ ಇಟ್ಬಿಟ್ಟು ಕರ್ಮದಲ್ಲಿ ಬಿಜಿ ಆಗೋದು ಹುಡುಗಾಟಿಕೆ ಆಗಿದೆ ಅಂತ. ಅಂದರೆ ಯೋಗ ಬಿಟ್ಟು ಕರ್ಮ ಮಾಡ್ಕೊಂಡು ಕರ್ಮದಲ್ಲೇ ಮುಳುಗೋಗ್ಬಿಡೋದು ಏನಾಗಿದೆ?
ಹುಡುಗಾಟಿಕೆ ಆಗಿದೆ. ಅದರಿಂದ ಹುಡುಗಾಟಿಕೆನ ಬಿಟ್ಟುಬಿಟ್ಟು ಚೆನ್ನಾಗಿ ಕರ್ಮ ಮಾಡ್ತಾ ಬಾಬನ ನೆನಪಿನಲ್ಲಿ ಕರ್ಮ ಮಾಡಬೇಕು, ಇಲ್ಲ ಶ್ರೇಷ್ಠ ಚಿಂತನೆಯಲ್ಲಿ ಕರ್ಮಗಳನ್ನು ಮಾಡಬೇಕು. ಓಂ ಶಾಂತಿ. ಎಲ್ಲ ವಾಟ್ಸಪ್ ಮುಖಾಂತರ ಕೇಳ್ತಾ ಇರೋರಿಗೆ, ಯೂಟ್ಯೂಬ್ ಮುಖಾಂತರ ಕೇಳ್ತಾ ಇರೋರಿಗೆ ಧನ್ಯವಾದಗಳು.